ನನ್ನ ಹೆಸರು ಸೂರಜ್ ಜೈನ್ ಮಾರ್ನಾಡ್, ಇಲ್ಲೇ ಸ್ಥಳೀಯವ. ನಾವೆಲ್ಲರೂ ಕೂಡ ಕಳೆದ 4-5 ದಿವಸಗಳಿಂದ ಗಮನಿಸ್ತಾ ಇದ್ದೇವೆ. ಕಳೆದ 3 ದಿವಸದಲ್ಲಿ 4 ಆಕ್ಸಿಡೆಂಟ್ಗಳನ್ನು ಬನ್ನಡ್ಕ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಆಗ್ತಾ ಇದೆ. ಹೆದ್ದಾರಿಯನ್ನು ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಇಲ್ಲಿ ಸೂಚನಾ ಫಲಕಗಳಿಲ್ಲ. ಸಡನ್ ಆಗಿ ಡಿವೈಡರ್ಗಳನ್ನು ಕ್ಲೋಸ್ ಮಾಡ್ತಾರೆ, ಒಂದ್ಸತಿ ಓಪನ್ ಮಾಡ್ತಾರೆ. ಜನರಿಗೆ ಯಾವ ರೀತಿ ಹೋಗಬೇಕು ಅನ್ನೋರಿಗೆ ಕನ್ಫ್ಯೂಷನ್. ಅದೇ ರೀತಿಯಲ್ಲಿ ಎರಡೂ ಬದಿಯಲ್ಲೂ ಕೂಡ ಸರ್ವಿಸ್ ರೋಡ್ ಇಲ್ಲ. ಪ್ರಮುಖವಾಗಿ ಇವತ್ತು ಸರ್ವಿಸ್ ರಸ್ತೆ ಇಲ್ಲ. ಕಾರ್ಕಳದಿಂದ ಮಂಗಳೂರು ತನಕ ಹೋಗೋ ಎಲ್ಲ ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಇದೆ, ಇಲ್ಲಿ ಮಾತ್ರ ಸರ್ವಿಸ್ ರಸ್ತೆ ಇಲ್ಲ. ಎರಡೂ ಬದಿಯಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು ಜನ ವಾಸಿಸ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ 2-2.5 ಕಿಲೋಮೀಟರ್ ದೂರ ಹೋಗಬೇಕು ನಮಗೆ, ಸರ್ವಿಸ್ ರಸ್ತೆ ಇಲ್ಲದ ಕಾರಣ. ಹಾಗಾಗಿ ಈ ಎಲ್ಲ ಘಟನೆಗಳನ್ನು, ನಮ್ಮ ಊರಿನ ಜನರ ಪ್ರಾಣ ಹೋಗ್ತಿರೋದನ್ನು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೊಂಡು ಒಂದು ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ವಿನಂತಿಯನ್ನು ಇವತ್ತು ಮಾನ್ಯ ಶಾಸಕರು, ಹೈವೇ ಇಲಾಖೆ ಹೆದ್ದಾರಿಯ ಅಧಿಕಾರಿಗಳು, ಪೊಲೀಸರು ಸೇರಿದಂತೆ ಎಲ್ಲ ಪ್ರಮುಖರ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದೇವೆ. ಈಗಾಗಲೇ 2023ರಲ್ಲಿ ಕೊಟ್ಟಿದ್ದೇವೆ, ಅದು ಇನ್ನೂ ಅಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 2023ರಿಂದ ನಿನ್ನೆಯ ತನಕ ಸರಿಸುಮಾರು 20 ಆಕ್ಸಿಡೆಂಟ್ಗಳಾಗಿದೆ. 8 ಜನ ಈ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಜನರ ಪ್ರಾಣ ಹೋಗ್ತಾ ಇದೆ. ಇವರು ಇನ್ನೂ ಅಪ್ರೂವಲ್ ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಡಿಲೇ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಸ್ಥಳೀಯರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಜನರ ಪ್ರಾಣವನ್ನು ಉಳಿಸ್ಕೊಡ್ಬೇಕು, ಇಲ್ಲದಿದ್ರೆ ಇನ್ನಷ್ಟು ಅಪಘಾತ ಆಗೋದನ್ನು ತಡಿಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಈಗೇನಾದರೂ ಈಗ 1 ವಾರದ ಗಡುವನ್ನು ಕೊಟ್ಟಿದ್ದೇವೆ. 20ನೇ ತಾರೀಕಿನ ಒಳಗಡೆ ಸರ್ವಿಸ್ ರಸ್ತೆ ಕೆಲಸವನ್ನು ಪ್ರಾರಂಭ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯುವಂಥ ಕೆಲಸವನ್ನು ಈ ಭಾಗದ ಜನರು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತೇವೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ಶಾಸಕರ ಮುಖಾಂತರ ಕಳೆದ ಬಾರಿ 2023ರಲ್ಲಿ ಲೆಟ್ರನ್ನು ಸಂಸದರಿಗೆ ಕೊಟ್ಟಿತ್ತು. ಸಂಸದರು ಅದನ್ನು ಹೆದ್ದಾರಿ ಇಲಾಖೆಗೆ ಕಳಿಸಿಕೊಟ್ಟಿದ್ರು. ಭಾಳ ಬೇಸರದ ಸಂಗತಿ ಏನು ಅಂತ ಕೇಳಿದರೆ, ಅದು ರಿಜೆಕ್ಟ್ ಆಗಿದೆ ಅನ್ನೋ ಮಾತನ್ನು ಇವತ್ತು ಹೆದ್ದಾರಿ ಇಲಾಖೆ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದು, ಜನರ ಪ್ರಾಣ ಹೋಗ್ತಾ ಇದೆ, 2 ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೆದ್ದಾರಿ ಇಲಾಖೆಗೆ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಜನರ ಪ್ರಾಣ ಮುಖ್ಯನಾ ಅಥವಾ ಇಲಾಖೆಯ ಅಧಿಕಾರಿಗಳ ಮಾತು ಮುಖ್ಯನಾ ಅನ್ನೋದಂಥದ್ದು. ಸರ್, ಎಲ್ಲ ಕಡೆಗಳಲ್ಲಿ ಸರ್ವಿಸ್ ರೋಡ್ ಇದೆ. ಈಗ ಈ ಕಡೆ ಒಂದು 300-350 ಮನೆ ಇದೆ, ಆ ಕಡೆ 500 ಮನೆ ಇದೆ. ರೋಡಿಗೆ ಆಲ್ರೆಡಿ ಮಲ್ಮೇರೆ ಒಂದೊಂದು ಇತ್ತೆ ನಂಗೆ ಈಗ ಕೇಳಿದ್ದಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೆ ನಾವು. ಓಕೆ